ಶ್ರೀ ಗುರುಭ್ಯೋ ನಮಃ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪಣಿತು ಪೇಳುವೆ ಪರಮ ಭಗವದ್ಭಕ್ತರಿದನಾಧರದಿ ಕೇಳುವುದು. ಶ್ರೀಮದ್ ಹರಿಕಥಾಮೃತ ಸಾರ ದತ್ತ ಸ್ವಾತಂತ್ರ್ಯ ಸಂಧಿಯಲ್ಲಿ 28ನೇ ಶ್ಲೋಕ. ಧನಭ ಸಂಪಾದಿಸುವ ಭ್ರತ್ರಾವಣಿಕರಂದದಿ ಕೋವಿದರ ಮನೆ ಮನೆಗಳಲ್ಲಿ ಸಂಚರಿಸು ಶಾಸ್ತ್ರ ಶ್ರವಣ ಘೋಸುಕದಿ ಮನನಗೈದುಪದೇಶಿಸುತ್ತ ದುರ್ಜನರ ಕೂಡಾಡದಿರು ಸ್ವಪ್ನದಿ ಪ್ರಣತ ಕಾಮದ ಕೊಡುವ ಸೌಖ್ಯವ ನಿಹಪರಂಗಳಲ್ಲಿ. ಹೇಗೆ ಹಣವನ್ನು ಸಂಪಾದಿಸಬೇಕು ಅಂತ ವ್ಯಾಪಾರ ಮಾಡತಕ್ಕವರು ಅವರೇನು ಮಾಡ್ತಾರೆ, ಮನೆಗಳಲ್ಲಿ ಹೋಗಿ ಮಾರ್ಕೆಟಿಂಗ್ ಮಾಡ್ತಾ ಇದ್ದಾರೆ. ಅದು ಇದೆ, ಈಗಂತೂ ಮೊಬೈಲಲ್ಲೇ ಬಂದ್ಬಿಟ್ಟಿದೆ. ಎಷ್ಟು ಮಾರ್ಕೆಟಿಂಗ್ ಮಾಡ್ತಾರೆ ನೋಡಿ. ಯಾಕೆ? ಒಂದೇ ಗುರಿ ಅವ್ರದ್ದು, ಹಣ ಸಂಪಾದನೆ ಮಾಡಬೇಕು, ನಮ್ಮ ಕಂಪನಿಗೆ ಒಳ್ಳೆ ಪ್ರಾಫಿಟ್ ಬರಬೇಕು ಹಾಗೆ ಅಂತ. ಹೇಗೆ ವ್ಯಾಪಾರ ಮಾಡತಕ್ಕವರು ಹಣವನ್ನು ಸಂಪಾದಿಸುವುದಕ್ಕಾಗಿ ಮನೆಗಳಿಗೆ ಹೋಗಿ ಅವರು ವ್ಯಾಪಾರವನ್ನು ಮಾಡ್ತಾರೆ, ಅದೇ ಥರ ಒಂದು ವ್ಯಾಪಾರಿಯಂತೆ ನಾವು ಏನು ಮಾಡಬೇಕು, ಸಾಧಕರು ಕೋವಿದರ ಮನೆಗಳಲ್ಲಿ ಶಾಸ್ತ್ರ ಶ್ರವಣ ಗೋಸುಗದಿ, ಜ್ಞಾನಿಗಳ ಮನೆಗಳಿಗೆ ನಾವು ಹೋಗ್ಬೇಕಂತೆ. ಯಾರ ಮನೆಯಲ್ಲಿ ಪಾಠ ಪ್ರವಚನ ಆಗ್ತಾ ಇದೆ, ಯಾರು ಪಾಠ ಪ್ರವಚನ ಹೇಳ್ತಾರೆ, ಅವ್ರ ಮನೆಗೆ ಹೋಗಿ ಶಾಸ್ತ್ರ ಶ್ರವಣ ಮಾಡಬೇಕು. ಈ ರೀತಿಯಾಗಿ ನಾವು ಸಂಚಾರ ಮಾಡಬೇಕು. ಕೊಡುವ ದೃಷ್ಟಾಂತ ನೋಡಿ ಎಷ್ಟು ಚೆನ್ನಾಗಿದೆ. ವ್ಯಾಪಾರಿಯಾದವ ಎಷ್ಟು ಪ್ರಯತ್ನ ಪಡ್ತಾರೆ ನೋಡಿ, ಅದೇ ಥರ ನಮ್ಮ ಪ್ರಯತ್ನ ಇರಬೇಕು ಅಂತಾರೆ. ಮನೆಗಳು ಯಾರ್ಯಾರು ಶಾಸ್ತ್ರ ಹೇಳ್ತಾರೋ ಅವ್ರ ಮನೆಗೆ, ಈಗಂತೂ ಅಟ್ಲೀಸ್ಟ್ ಯೂಟ್ಯೂಬಲ್ಲಾರು ನಾವು, ಯಾಕೆ ಎಲ್ಲ ಯೂಟ್ಯೂಬಲ್ಲಿ ಮಾಡ್ತಾರೆ, ಅಟ್ಲೀಸ್ಟ್ ಅದನ್ನಾರು ಕೂತು ಕೇಳಬೇಕು, ಸಜ್ಜನರ ಸಂಘ ಮಾಡಬೇಕು. ಮಾಡಿ ಶಾಸ್ತ್ರ ಶ್ರವಣ ಮಾಡುತ್ತಾ ಸಂಚಾರ ಮಾಡ್ತಾ ಇರು. ಮನಬಗೈದು ಉಪದೇಶಿಸುತ್ತಾ ಏನು ಶ್ರವಣ ಮಾಡಿದ್ದೀವಿ, ಕಿವಿಯಿಂದ ಕೇಳಿದ್ದೀವಿ, ಅದನ್ನು ಮತ್ತೆ ಮನಸ್ಸಿನಲ್ಲಿ ತಂದುಕೋ, ಚಿಂತನೆ ಮಾಡು. ಇವತ್ತು ಭಗವದ್ಗೀತೆಯಲ್ಲಿ ಇದನ್ನು ಹೇಳಿದರು, ಭಾಗವತದಲ್ಲಿ ಇದನ್ನು ಹೇಳಿದರು ಹಾಗೆ ಅಂತ ಮತ್ತೆ ಮಾರನೇ ದಿವಸ ಮತ್ತೆ ಕೇಳುವ ತನಕ ಅದನ್ನೇ ನೀನು ಮೆಲುಕಾಗ್ತಾ ಇರು ಹಾಗೆ ಅಂತ ಹೇಳ್ತಾರೆ ನೋಡಿ. ಇದು ಮನಸ್ಸನ್ನು ಶುದ್ಧೀಕರಿಸುವ ಕ್ರಮ ಇದು. ಒಂದ್ಸಲಿ ಮನಸ್ಸು ಕೇಳ್ಕೊಂಡ್ಬಿಟ್ರೆ ಅದು ಮರ್ತೋಗ್ತದೆ. ಅದರಿಂದ ಮತ್ತೆ ಏನು ಮಾಡಬೇಕು, ನಿನ್ನೆ ಏನು ಹೇಳಿದರು, ಇವತ್ತು ಏನು ಹೇಳಿದರು, ಅದನ್ನು ಮತ್ತೆ ಮೆಲುಕಾಗ್ತಾ ಇರು ಅಂತಾರೆ ಗುರುಗಳು. ಇದೆಲ್ಲ ಒಳ್ಳೆ ಟಿಪ್ಸ್ ಇದ್ದಂಗೆ, ನಮಗೆ ಸಾಧನೆಗೆ ಕೊಡುವ ಟಿಪ್ಸ್ ಗುರುಗಳು. ಅಷ್ಟು ಚೆನ್ನಾಗಿ ಬೆಸ್ಟ್ ಪ್ರಾಕ್ಟೀಸ್ ಇದೆಲ್ಲ. ಮನಬಗೆದು ಉಪದೇಶಿಸುತ್ತಾ ದುರ್ಜನರ ಕೂಡ ಸ್ವಪ್ನದಿ ಆಡದಿರು. ದುರ್ಜನರ ಜೊತೆಗೆ, ದುರ್ಜನರು ಅಂದರೆ ಯಾರು? ಪರಮಾತ್ಮನನ್ನ, ಶಾಸ್ತ್ರವನ್ನ ಯಾರು ಗೌರವ ಕೊಡೋದಿಲ್ಲ, ಆಧರಿಸೋದಿಲ್ಲ, ಅವ್ರ ಹತ್ರ ಕನಸಿನಲ್ಲೂ ಕೂಡ ಹೋಗಬೇಡ ಅಂತ. ಕನಸಿನಲ್ಲೂ ಕೂಡ ದುರ್ಜನರ ಜೊತೆಗೆ ಮಾತಾಡೋದು, ನೋಡೋದು ದೂರ ಹೋಗು, ನೋಡಲು ಬೇಡ ಅವ್ರನ್ನ. ಕನಸಲ್ಲೂ ನೋಡಬೇಡ ಅಂತಾರೆ. ಇನ್ನು ನನಸಿನಲ್ಲಿ ನೋಡೋದು ದೂರ ಆಯಿತು. ಎಷ್ಟು ಹೇಗಿದೆ ನೋಡಿ. ಅಂದರೆ ಕನಸು ಇವರು ಹೇಳೋದು ನೋಡ್ರಿ, ಏನೋ ಕನಸು ನಮ್ಮ ಕೈಯಲ್ಲಿ ಇದಂಗೆ ಅನಿಸ್ತದಲ್ಲ ಹಾಗೆ ಅಂತ. ಕನಸಿನಲ್ಲಿ ಏನೋ ಬರುತ್ತದೆ ಹೋಗ್ತದೆ, ನಮ್ಮ ಕಂಟ್ರೋಲಲ್ಲ ಇದೆ ಅದು ಹಾಗೆ ಅಂತ ಒಂದು ಪ್ರಶ್ನೆ ಬರುತ್ತದೆ. ಅದು ಕನಸು ಹೇಗೆ ಬರುತ್ತದೆ ಅಂದರೆ, ನಾವು ಅದೇ ಯಾವ ಪದಾರ್ಥವನ್ನ ಎಚ್ಚರದಲ್ಲಿ ಇರುವಾಗ ಯಾವುದನ್ನು ಸ್ಮರಿಸ್ತಾ ಇರ್ತೇವೋ ಅದು ಕನಸಿನಲ್ಲಿ ಬರುತ್ತದೆ. ಅದರಿಂದ ಕನಸಿನ ಎಚ್ಚರದಲ್ಲಿ ನಾವು ದುರ್ಜನರ ಜೊತೆಗೆ ಅಸೋಸಿಯೇಷನ್ ಮಾಡೋಣ ಅಂತ ಮನಸ್ಸು ಒಪ್ಪಿದ್ರೆ ಆಗ ಕನಸಿನಲ್ಲಿ ಬರುತ್ತದೆ. ಅದು ಹಂಗಾಗಬಾರ್ದು. ಅದಕ್ಕೆ ಎಚ್ಚರದಲ್ಲೂ ಅವ್ರ ಜೊತೆಗೆ ಇರಬಾರ್ದು, ಕನಸಿನಲ್ಲಂತೂ ಅದನ್ನು ಮಾಡಬಾರ್ದು ಹಾಗೆ ಅಂತ ಮನಸ್ಸಿಗೆ ಹೇಳಬೇಕು. ನೋಡಪ್ಪ, ಕನಸಿನಲ್ಲೂ ಕೂಡ ದುರ್ಜನರ ಸ್ನೇಹ ಮಾಡಬೇಡ ನೀನು ಹಾಗೆ ಅಂತ ಮನಸ್ಸಿಗೆ ಮತ್ತೆ ಹೇಳ್ತಾ ಇರಬೇಕು. ಈ ವಿಷಯವನ್ನ ಅವ್ರ ಜೊತೆಗೆ ಹೇಳಲೂಬಾರ್ದು, ಅವ್ರನ್ನ ನೋಡ್ಲೂಬಾರ್ದು, ಇಂಥ ವಿಚಾರಗಳಿದೆ ಅಂತ ಅವರಿಗೆ ಹೇಳಲೂಬಾರ್ದು. ಪ್ರಣತ ಕಾಮದ ಪರಮಾತ್ಮ ಈ ರೀತಿಯಾಗಿ ಮಾಡಿದರೆ, ಪ್ರಣತ ಕಾಮದ ನಮಸ್ಕರಿಸುವವರನ್ನ, ಯಾರು ಪರಮಾತ್ಮನನ್ನ ನಮಸ್ಕಾರ ಮಾಡ್ತಾರೆ, ಸೇವೆ ಮಾಡ್ತಾರೆ, ಅವರ ಇಷ್ಟಗಳನ್ನೆಲ್ಲ ಕೊಡತಕ್ಕವ ಪರಮಾತ್ಮ ಇಹಪರಂಗಳಲ್ಲಿ ಸೌಖ್ಯವನಿಹ, ಇಹಲೋಕದಲ್ಲಿ ಅಂದರೆ ಈ ಭೂಮಿಯಲ್ಲಿ ವಾಸ ಮಾಡುವಾಗಲೂ ಸರಿ, ದೇಹ ಬಿಟ್ಟ ಮೇಲೆ ಪರಲೋಕದಲ್ಲೂ ಸರಿ ನಮಗೆ ಸೌಖ್ಯಗಳನ್ನು ಕೊಡ್ತಾನೆ ಅಂತ ಅರ್ಥ. ಕಾರಕ ಕ್ರಿಯ ದ್ರವ್ಯ ವಿಭ್ರಮ ಮೂರು ವಿಧ ಜೀವರಿಗೆ ಬಹು ಸಂಸಾರಗಿವು ಕಾರಣವೆನಿಸುವವು ಎಲ್ಲ ಕಾಲದಲ್ಲಿ. ದೂರ ಓಡಿಸಿ ಭ್ರಾಮಕತ್ರಯ
ಮಾರಿಗೊಳಗಾಗದಲೆ ಸರ್ವಾಧಾರಕನ ಚಿಂತಿಸುತ್ತಲಿರು ಸರ್ವತ್ರ ಮರೆಯದಲೇ. ಅಂದ್ರೆ ಕಾರಕ ಕ್ರಿಯ ದ್ರವ್ಯ 3 ವಿಧ ವಿಭ್ರಮ ಜೀವರಿಗೆ ಎಲ್ಲ ಕಾಲದಲ್ಲಿ ಅಂತಾರೆ. ಕಾರಕ ಅಂದ್ರೆ ಇಂದ್ರಿಯಗಳು, ಇಂದ್ರಿಯಗಳ ಮೇಲೆ ಇರತಕ್ಕ ಆ ಒಂದು ಅಭಿಮಾನ, ಇದು ನನ್ನ ಕಣ್ಣು, ನನ್ನ ಕಿವಿ, ಹಾಗೆ ಅಂತ. ಅದರಿಂದ ನಾ ಏನ್ ಬೇಕಾದ್ರೂ ಮಾಡ್ಬೋದು, ಹಾಗಿಲ್ಲ. ಈ ಕಿವಿ ನನ್ನದಲ್ಲ, ಈ ಕಣ್ಣು ನನ್ನದಲ್ಲ, ಪರಮಾತ್ಮನದ್ದು ಇದು. ಈ ರೀತಿಯಾಗಿ ಜ್ಞಾನೇಂದ್ರಿಯಗಳ ಮೇಲೆ ಇರತಕ್ಕ ಅಭಿಮಾನವನ್ನ ನಾವು ಬಿಡಬೇಕು. ಅದೇ ತರ ಕರ್ಮೇಂದ್ರಿಯಗಳ ಮೇಲೆ ಇರತಕ್ಕ ಅಭಿಮಾನವನ್ನು ಕೂಡ ಬಿಡಬೇಕು. ಇದು ನನ್ನ ಕೈ, ನನ್ನ ಕಾಲು, ನಾನು ಏನ್ ಬೇಕಾದ್ರೂ ಮಾಡ್ಬೋದು, ಇಲ್ಲ, ಇದು ದೇವರ ಕೈ, ದೇವರ ಕಾಲು, ಹಾಗೆ ಅಂತ ಚಿಂತಿಸಬೇಕು. ಮತ್ತು ದೇಹದ ಮೇಲೂ ಕೂಡ ಇನ್ನು ಏನೇನು ಪದಾರ್ಥಗಳು ದೇವರು ಕೊಟ್ಟಿದ್ದಾನೆ, ಅದು ಎಲ್ಲರ ಮೇಲಿನ ಅಭಿಮಾನವನ್ನು, ಇದು ನಂದು ಎನ್ನತಕ್ಕ ಅಭಿಮಾನವನ್ನು ಬಿಡಬೇಕು. ಯಾಕೆ, ಇದು ಯಾವುದು ನಮ್ದಲ್ಲ, ಈಶಾವಾಸ್ಯಂ ಅಂತ ಹೇಳ್ತಾರೆ ನೋಡಿ. ಈ ರೀತಿಯಾಗಿ 3 ವಿಧ ಭ್ರಮೆ, ವಿಭ್ರಮ ಜೀವರಿಗೆ ಎಲ್ಲ ಕಾಲದಲ್ಲಿ. ಈ ಜ್ಞಾನೇಂದ್ರಿಯಗಳು ನನ್ನದು, ಈ ಕರ್ಮೇಂದ್ರಿಯಗಳು ನನ್ನದು, ಈ ದೇಹ ಪದಾರ್ಥಗಳು, ಮನೆ ಬಾಗಿಲು ಮಠ ಎಲ್ಲ ನಂದು, ಇಲ್ಲ ಅಂತಾರೆ. ಅದರಲ್ಲಿ ಇರತಕ್ಕ ಅಭಿಮಾನವನ್ನ ಬಿಡು ಅಂತ. ಇದು ಈ ರೀತಿಯಾದ ಅಭಿಮಾನಗಳೇ ಸಂಸಾರಕ್ಕೆ ಕಾರಣವಾಗುತ್ತದೆ. ಅದರಿಂದ ಈ 3 ವಿಧವಾದ ಅಭಿಮಾನಗಳು ಯಾವ್ಯಾವುದು? ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳು, ದೇಹ ಮತ್ತು ಪದಾರ್ಥಗಳು ಅಂತ. ಇದರ ಮೇಲೆ ಆಸೆ ಪಡೆದೆ, ಅದರ ವಶಕ್ಕೆ ಒಳಗಾಗದೆ ಇಟ್ಟಂಗೆ ಇರುವೇನೋ ಹರಿಯ. ದೇವರು ಕೊಟ್ಟಂತೆ ದೇವರ ಸೇವೆಗೆ ಬಳಸ್ಕೊಂಡು ಇರಬೇಕು. ಕೊಟ್ಟ ಪದಾರ್ಥ ದೇವರಿಗೆ ಬಳಸೋದು ಅಂದ್ರೆ ಏನು? ಒಂದು ಮನೆ, ಒಂದು ಅಡಿಗೆ ದೇವರಿಗೆ ಸಮರ್ಪಣೆ ಮಾಡಬೇಕು. ನಮ್ಮ ಹೊಟ್ಟೆ ತುಂಬಿಸ್ಕೊಳ್ಳೋದಕ್ಕೆ, ನಾವು ವಾಸ ಮಾಡೋದಕ್ಕೆ ಅಲ್ಲ ಅಂತ ಚಿಂತನೆ ಮಾಡಬೇಕು. ಈ ರೀತಿಯಾಗಿ ಅದರ ವಶಕ್ಕೆ ಒಳಗಾಗದೆ ದೂರ ಓಡಿಸಿ, ಆ ಅಭಿಮಾನಗಳನ್ನ ದೂರ ಓಡಿಸಿ, ಸರ್ವತ್ರ ಮರೆಯದಲೆ ಸರ್ವಾಧಾರಕನ ಚಿಂತಿಸಿದರು. ಎಲ್ಲ ಕಾಲದಲ್ಲೂ ಕೂಡ ನಮಗೆ ಆಧಾರನಾದ ಪರಮಾತ್ಮನನ್ನ ಚಿಂತನೆ ಮಾಡ್ತಾ ಇರು ಅಂತ ಹೇಳ್ತಾರೆ. ಅದರಿಂದ ನಾನೇ ಕರ್ತನೆಂಬೋ ಕಾರಕ ಭ್ರಮವಯ್ಯ ಅಂತ ಹೇಳ್ತಾರೆ ದಾಸರು. ಪುರಂದರದಾಸರ ಪದ್ಯ ಇದೆ. ನಾನೇ ಕರ್ತ, ನಾಹಂ. ಅದರ ಚಿಂತನೆ ಹೇಗಿರಬೇಕು? ನಾನೇ ಕರ್ತ ಅಲ್ಲ, ನಾಹಂ ಕರ್ತ, ಹರಿಕರ್ತ, ತತ್ಪೂಜಾ ಕರ್ಮಚಾಕಿಲಂ. ಇದೆಲ್ಲವೂ ಕೂಡ ಪರಮಾತ್ಮನದ್ದು. ಪರಮಾತ್ಮನ ಇಂದ್ರಿಯಗಳು, ಪರಮಾತ್ಮನ ಶರೀರ, ಪರಮಾತ್ಮನ ದ್ರವ್ಯ, ಹಾಗೆಂದನ್ನ ಮತ್ತೆ ಮತ್ತೆ ಮನಸ್ಸಿಗೆ ನಾವು ಹೇಳ್ತಾ ಇರ್ಬೇಕು. ಇಲ್ಲಾಂದ್ರೆ ಮನಸ್ಸು ಮರ್ತೋಗ್ತದೆ. ಹೆಂಡತಿ, ಮಕ್ಕಳು ಎಲ್ಲರೂ ಕೂಡ ನಂದು ಅಂತ ಒಂದು ಭ್ರಮೆಯನ್ನು ನಾವು ಬಿಡಬೇಕು. ಯಾರ್ಯಾರು ಬಂಧು ಬಾಂಧವರು ಅಂತ ಇದ್ದಾರೆ, ಯಾರು ನಮ್ಮವರಲ್ಲ, ದೇವರು ನಮಗೆ ಕೊಟ್ಟಿದ್ದಾನೆ, ಟೀಮ್ ಆಗಿ ವರ್ಕ್ ಮಾಡಿ ಹಾಗೆ ಅಂತ. ಅವರನ್ನ ಸಾಧನೆಗೆ ನಾವು ಸದುಪಯೋಗ ಮಾಡ್ಕೋಬೇಕು, ಹೊರತು ನಮ್ಮ ಸುಖಕ್ಕಾಗಿ ಅವರನ್ನ ಬಳಸೋದಲ್ಲ. ಇನ್ನು ಕರಣ ಕರ್ಮವ ಮಾಡಿದರೆ ವಿಸ್ಮರಣೆ ಕಾಲದಿ ಮಾತುಗಳಿಗುತ್ತರವ ಕೊಡದಲೆ ಸುಮ್ಮನಿಪ್ಪನು ಜಾಗರಾವಸ್ಥೆ. ಕರುಣಿಸಲು ವ್ಯಾಪಾರ ಮಾಡುವ ಬರಲು ನಾಲ್ಕಾವಸ್ಥೆಗಳು ಪರಿಹರಿಸಿಗೊಳ್ಳದೆ ಗೊಳನೇತಕ್ಕೆ ಸ್ವತಂತ್ರನು ತಾನೇ ಎಂಬುವನು. ಕರ್ಮವ ಮಾಡಿದರೆ ಅಂದ್ರೆ ಇಂದ್ರಿಯಗಳೇ ಕೆಲಸಗಳನ್ನ ಮಾಡ್ತಾ ಇದೆ. ಹಾಗೆಂದ್ರೆ ವಿಸ್ಮರಣೆ ಕಾಲದಿ ಮಾತುಗಳಿಗೆ ಉತ್ತರವ ಕೊಡದಲೆ ಸುಮ್ಮನಿಪ್ಪನು. ಇಂದ್ರಿಯಗಳು ಸ್ವತಃ ತಾವೇ ಕೆಲಸ ಮಾಡುತ್ತದೆ ಹಾಗೆಂತ ಹೇಳಿದ್ರೆ, ನಿದ್ದೆ ಮಾಡಿದಾಗ ಯಾಕೆ ಉತ್ತರ ಕೊಡ್ಲಿಕ್ಕಾಗಿಲ್ಲ ಅವುಗಳು? ನಿದ್ರೆ ಮಾಡುವ ವ್ಯಕ್ತಿಗೆ ಕೇಳಬೇಕು, ಮಾತಾಡಬೇಕು. ಏನು ಊಟ ಆಯಿತು ಅಂತ ಕೇಳಬೇಕು. ಏನು ಉತ್ತರ ಕೊಡ್ತಾನೆ ಅವನು? ಉತ್ತರ ಕೊಡೋದಿಲ್ಲ. ಉತ್ತರವ ಕೊಡದೆ ಸುಮ್ಮನಿಪ್ಪನು, ಸುಮ್ಮನೆ ಇರ್ತಾನೆ. ಅದೇ ರೀತಿಯಾಗಿ ಅದರಿಂದ ಏನರ್ಥ? ಆ ಇಂದ್ರಿಯಗಳನ್ನ ಮಾತನಾಡಿಸುವವನು ಹೇಗೆ ಮರಣಕಾಲದ ಮಲಗಿದಾಗ ನಾವು ಅಲ್ಲಿ ಜೀವನೂ ಇದ್ದಾನೆ, ಯಾರೂ ಇಲ್ಲ, ಅದು ಮಾತಾಡ್ಲಿಕ್ಕೆ ಆಗೋದಿಲ್ಲ, ಮಾತಾಡ್ಲಿಕ್ಕೆ ಬರೋದೂ ಇಲ್ಲ. ಕೆಲವರು ನಿದ್ರೆಯಲ್ಲಿ ಮಾತಾಡ್ತಾರೆ, ಅದು ಬೇರೆ ವಿಚಾರ. ಸಾಮಾನ್ಯವಾಗಿ ಆ ಪ್ರಶ್ನೆಗಳಿಗೆ ಉತ್ತರ ಕೊಡೋದಿಲ್ಲ ಅಷ್ಟೆ. ಮಲಗಿದವರ ಹತ್ರ ಪ್ರಶ್ನೆ ಮಾಡಿದರೆ ಅವರು ಉತ್ತರ ಕೊಡೋದಿಲ್ಲ. ಅದೇ ರೀತಿಯಾಗಿ ಹೇಗೋ ಜಾಗ್ರದ ಅವಸ್ಥೆಯಲ್ಲೂ ಅಷ್ಟೇ, ನಮ್ಮ ಕೈವಾಡ ಯಾವುದೂ ಇಲ್ಲ. ಎಚ್ಚೆತ್ತುಕೊಂಡಾಗಲೂ ಅಷ್ಟೇ, ಪರಮಾತ್ಮ ಒಳಗಿದ್ದು ನುಡಿಸಿದರೆ ನಾವು ಮಾತನಾಡಬೇಕು ಅಷ್ಟೇ. ಜಾಗ್ರದ ಅವಸ್ಥೆಯಲ್ಲೂ ಅಷ್ಟೇ, ಪರಮಾತ್ಮನೇ ವ್ಯಾಪಾರ ಮಾಡ್ತಾನೆ, ಅವನ ಕರುಣೆ ಇಂದ್ರಿಯಗಳು ವ್ಯಾಪಾರ ಮಾಡುತ್ತವೆ ಅಂತ. ಈ ರೀತಿಯಾಗಿ 4 ಅವಸ್ಥೆ ಯಾವುದು? ಎಚ್ಚರದಲ್ಲಿ ಇರೋದು, ಕನಸು ಕಾಣೋದು, ಗಾಢ ನಿದ್ರಾ ಅವಸ್ಥೆ, ಮೂರ್ಛಾ ಅವಸ್ಥೆ ಅಂತ 4 ಅವಸ್ಥೆ ಇದೆ ನಮಗೆ.
ಸಂಸಾರದಲ್ಲಿ 4 ಅವಸ್ಥೆ: ಎಚ್ಚೆತ್ತು ಇರೋದು, ಕನಸು ಕಾಣೋದು, ಮತ್ತು ಗಾಢ ನಿದ್ರೆ, ಮತ್ತು ಮೂರ್ಛಾ ಅವಸ್ಥೆ, ಅನಸ್ತೇಷಿಯಾ ಅಂತೆಲ್ಲ ಹೇಳ್ತಾರೆ ನೋಡಿ. ಆ ಥರ 4 ಸ್ಥಿತಿಯಲ್ಲಿ ಇದ್ದರೂ ಕೂಡ ಸ್ವತಂತ್ರ ತಾನೇ ಎಂಬುವನು. ಪರಮಾತ್ಮ ಒಬ್ಬನೇ ಸ್ವತಂತ್ರ, ಎಲ್ಲವನ್ನು ಮಾಡಿಸುವವ ಪರಮಾತ್ಮನೇ ಅಂತ. ಈ ರೀತಿಯಾಗಿ ಯಾವುದೇ ಪರಿಸ್ಥಿತಿ, ಯಾವುದೇ ಅವಸ್ಥೆಯಲ್ಲಿ ಇದ್ದರೂ ಕೂಡ ನಾವು ಸ್ವತಂತ್ರರಲ್ಲ, ಪರಮಾತ್ಮನೇ ಮಾಡಿಸ್ತಾನೆ ಅಂತ ಒಂದು ಚಿಂತನೆ ನಮ್ಮಲ್ಲಿ ಇರಬೇಕು ಅಂತ ಗುರುಗಳು ತಿಳಿಸ್ತಾ ಇದ್ದಾರೆ. ಮುಂದಿನದ್ದು ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀಹರೇ ನಮಃ.